ಇಷ್ಟೆಲ್ಲ ಕಿರುಕುಳ ಆಗ್ತಾ ಇರೋದ್ರಿಂದ ಪೊಲೀಸರು ಫೈನಲ್ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಬಟ್ ಜಿಲ್ಲಾ ಉಸ್ತುವಾರಿ ಇನ್ನೂ ನಿದ್ದೆ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ ಆಯಾ ಜಿಲ್ಲೆಗಳಲ್ಲಿ. ಈಗ ಬಡವರ ರಕ್ತ ಹೀರ್ತಾ ಇರುವಂಥ ಫೈನಾನ್ಸ್ ಕಂಪನಿಗಳಿಗೆ ಹಲವರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಮರ್ಯಾದೆಗೆ ಅಂಜಿ ಕೆಲವರು ಊರನ್ನ ಬಿಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೆ. ಪೊಲೀಸ್ ಇಲಾಖೆ ಈಗ ಎಚ್ಚೆತ್ತುಕೊಂಡಿದೆ. ಫೈನಲ್ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಪೊಲೀಸರು ಮೂಗುದಾರ ಹಾಕೋಕೆ ಮುಂದಾಗಿದ್ದಾರಂತೆ. ಪೊಲೀಸರ ಹೊಸ ಗೈಡ್ಲೈನ್ಸ್ ಈಗ ಬರ್ತಾ ಇದೆ. ಡಿಜಿ ಮತ್ತು ಬೆಂಗಳೂರು ಕಮಿಷನರ್ ಹಿರಿಯ ಅಧಿಕಾರಿಗಳ ಸಭೆ ಮಾಡಿಬಿಟ್ಟು ಒಂದಿಷ್ಟು ಗೈಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಟಾರ್ಚರ್ ವಿರುದ್ಧ ಕಠಿಣ ಕ್ರಮಕ್ಕೆ ಈಗ ತೀರ್ಮಾನವನ್ನು ಮಾಡಿದ್ದಾರೆ. ಬಟ್ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅದು ಪ್ರಶ್ನಾರ್ಥಕವಾಗಿದೆ. ಸದ್ಯಕ್ಕೆ ಪೊಲೀಸ್ ಇಲಾಖೆ ಮಾತ್ರ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇದೆ. ಹಾಗಿದ್ದಾಗ ಮೈಕ್ರೋ ಫೈನಾನ್ಸ್ಗೆ ಪೊಲೀಸರ ಮೂಗುದಾರ ಹೇಗೆ, ಯಾವ ರೀತಿಯಾಗಿ? ಸಾಲ ಪಡೆದವರ ಮನೆಯ ಮೇಲೆ ಗೋಡೆ ಬರಹಕ್ಕೆ ಬ್ರೇಕ್ ಅನ್ನು ಹಾಕೋದು ಅದು ಮಸ್ಟ್ ಅಂಡ್ ಶುಡ್ ಆಗಬೇಕಾಗಿದ್ದು. ಬೀಗ ಹಾಕಿರೋ ಮನೆಗಳನ್ನು ಗುರುತಿಸುವುದು. ಕಾರಣ ಫೈನಾನ್ಸ್ನವರು ಬಂದುಬಿಟ್ಟು ಬೀಗ ಹಾಕ್ಕೊಂಡು ಹೋಗ್ತಾ ಇದ್ರು, ಅಂಥವರನ್ನು ಗುರುತಿಸಬೇಕು. ಮನೆಗಳ ಮೇಲೆ ಗೋಡೆ ಬರಹ ಬರೆಯುವವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರಂತೆ. ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಜೊತೆಗೆ ಬೀಗ ಹಾಕಿ ಊರು ಬಿಟ್ಟವ್ರನ್ನು ಕೂಡ ಸಂಪರ್ಕ ಮಾಡಿ ಅವ್ರನ್ನ ವಾಪಸ್ ಕರೆತರುವ ಕೆಲಸ ಕೂಡ ಆಗಬೇಕಾಗಿದೆ. ಅಕ್ರಮವಾಗಿ ಮೈಕ್ರೋ ಫೈನಾನ್ಸ್ ವ್ಯವಹಾರ ಮಾಡುತ್ತಿರುವ ಮೇಲೆ ಕಾನೂನು ಕ್ರಮ ಅಂತ ಹೇಳ್ತಾ ಇದ್ದಾರೆ. ಫೈನಾನ್ಸರ್ಸ್ಗಳ ಕಿರುಕುಳದಿಂದ ನೊಂದ ಜನ ಠಾಣೆಗೆ ಬಂದರೆ ಸ್ಪಂದಿಸಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಬರೋಕ್ಕಾಗತ್ತೆ, ಅವರಿಗೆ ಕಷ್ಟ ಆಗುತ್ತೆ. RBI ಮಾರ್ಗಸೂಚಿ ಉಲ್ಲಂಘಿಸಿ ಸಾಲ ಕೊಟ್ಟಿದ್ರೆ ಪಟ್ಟಿ ಮಾಡಿ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಹೇಗೆ, ಯಾವ ರೀತಿಯಾಗಿ? ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರ ಸಭೆ ಕರೆದು ಚರ್ಚಿಸಬೇಕು. ಈ ಸಂಬಂಧ SPಗೆ ಸೂಚನೆಯನ್ನ DG ಅವರು ಕೊಟ್ಟಿದ್ದಾರೆ. ಬಗ್ಗೆ ಈಗಾಗಲೇ 2 ಸುತ್ತಿನ ಸಭೆಗಳು ನಡೆದಿದ್ದಾವೆ. ಸರ್ಕಾರದ ಮಟ್ಟದಲ್ಲಿ, ಒಂದು ACS ಸೋಮರವರ ಮಟ್ಟದಲ್ಲಿ, ಹಾಗೆ ಜೊತೆಗೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿಯೂ ಕೂಡ ಒಂದು ಸಭೆ ಆಗಿದೆ. ಈಗ ಅದರ ಬಗ್ಗೆ ಕೆಲವೊಂದು ಗೈಡ್ಲೈನ್ಗಳನ್ನು, ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಅನುಷ್ಠಾನಕ್ಕೆ ತರಲಾಗ್ತದೆ. ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾಗಿಲ್ಲ. ರಾಜ್ಯದ ಬೇರೆ ಭಾಗಗಳಲ್ಲಿ ದಾಖಲಾಗಿರೋದ್ರಿಂದ ನಾವು ಕೂಡ ಇಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಎಚ್ಚರ ವಹಿಸಲಿಕ್ಕೆ ಮತ್ತು ಆ ರೀತಿಯ ಏನಾದರೂ ಒಂದು ಘಟನೆ ಅಥವಾ ಪ್ರಕರಣ ಗಮನಕ್ಕೆ ಬಂದರೆ ಅಥವಾ ಯಾರಾದರೂ ಈ ರೀತಿ ದೂರನ್ನು ಕೊಟ್ಟರೆ ಅಥವಾ ಪೊಲೀಸ್ ಠಾಣೆಯನ್ನು ಅಥವಾ 112 ಸಂಪರ್ಕಿಸಿದರೆ ಅವರಿಗೆ ಸೂಕ್ತ ಸ್ಪಂದನೆಯನ್ನು ಮಾಡಲಿಕ್ಕೆ ಈಗ ನಾವು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ.